ಇವತ್ತು ನಾನು ಜರ್ಮನಿಲಿ ನನ್ನ ಕೊಲೀಗು ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ. ನನ್ನ ಡ್ಯೂಟಿ ಮುಗಿಸ್ಕೊಂಡು ಬಾ ಇವತ್ತು ಮನೆಗೆ ಹೋಗೋಣ, ನಮ್ಮ ಮನೇಲಿ ನನ್ನ ಮಗಳನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ ನಿನಗೆ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಒಂದು ಮನೆಗೆ ಹೋಗ್ತಾಯಿದ್ದೀನಿ ಜರ್ಮನಿಲಿ. ಇವ್ರು ನನ್ನ ಕೊಲೀಗು ಮರಿಯಮ್ ಅಂತ ನನ್ನ ಜೊತೆ ವರ್ಕ್ ಮಾಡ್ತಾರೆ. ಇವತ್ತು ನಾನು ಅವ್ರ ಜೊತೆ ಮನೆಗೆ ಹೋಗ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಿದೆ. ರೂಮಗೆ ಬ್ಯಾಗ್ ಇಟ್ಟೋಗೋಣ ಅಂತ ಬಂದೆ. ಇಟ್ಟಾಯಿತು. ಇವಾಗ ಅವ್ರು ನಂಗೆ ವೆಯ್ಟ್ ಮಾಡ್ತಿದ್ದಾರೆ ಕೆಳಗಡೆ. ಹೋಗ್ತೀನಿ. ತುಂಬ ಎಕ್ಸೈಟ್ ಆಗಿದ್ದೀನಿ. ಹೇಗೆ ಟ್ರೀಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ, ನೋಡೋಣ. ಅವ್ರನ್ನ ಕೇಳಿದ್ದೀನಿ ವಿಡಿಯೋ ಮಾಡ್ಬೋದು, ಈ ಥರ ವಿಡಿಯೋ ಮಾಡ್ಕೋತೀನಿ ಅಂತ. ಅವ್ರು ಅದಕ್ಕೆ ಸರಿ ಮಾಡ್ಕೋ ಅಂತ ಹೇಳಿದ್ರು. ನೋಡ್ತೀನಿ, ಹೋಗ್ತೀನಿ ಇವತ್ತು ಅವ್ರ ಮನೆಗೆ. ಹೋಗ್ಬಿಟ್ಟು ಬರ್ತೀನಿ. ಬಂದುಬಿಟ್ಟಿದೆ. ಅವರು ನನ್ನ ಜೊತೆ ಪಿ ಜಿಗೆ ಬಂದರು. ನಂದು ಬ್ಯಾಗ್ ಇಟ್ಟೋಗೋಣ ಅಂದ್ಬಿಟ್ಟು. ಆಮೇಲೆ ಅದಾದಮೇಲೆ ಅಲ್ಲೇ ನಿಯರ್ ರೇವೆ ಇತ್ತು. ಅವರು ಸ್ವಲ್ಪ ಥಿಂಗ್ಸ್ ತೊಗೋಬೇಕಾಗಿತ್ತು. ಸೊ ಅದಕ್ಕೇ ನಾವು ರೇವೆಗೆ ಹೋದ್ವಿ. ರೇವೆಗೆ ಹೋಗಿ ಅವರು ತುಂಬ ಥಿಂಗ್ಸ್ಗಳು ಏನೇನು ಬೇಕಿತ್ತು ಆ ಥಿಂಗ್ಸ್ನೆಲ್ಲ ತೊಗೊಂಡು ಅದಾದಮೇಲೆ ವಾಕಬಲ್ ಇರೋದ್ರಿಂದ ಅವ್ರ ಮನೆ ಮತ್ತೆ ನಾವು ನಡ್ಕೊಂಡು ಹೋದ್ವಿ ಅಲ್ಲಿಂದ ಅವ್ರ ಮನೆಗೆ. ಒಂದು 15 ಮಿನಿಟ್ಸ್ ನಡ್ಕೊಂಡು ಹೋದ್ರೆ ಅವ್ರ ಮನೆ ಸಿಕ್ತು. ಅಲ್ಲಿ ಹೋದ್ವಿ ಫೈನಲಿ ಒಳಗಡೆ. ಅದು ಅವ್ರದ್ದು ಮನೆ ಇರೋದು ಅರೌಂಡ್ 3rd ಫ್ಲೋರಲ್ಲಿತ್ತು. ಲಿಫ್ಟ್ ಫೆಸಿಲಿಟಿ ಏನು ನೋಡಲಿಲ್ಲ ಅಲ್ಲಿ, ಬಟ್ ಹೋದ್ವಿ. ಅದಾದಮೇಲೆ ಅವರು ಮತ್ತು ಅವ್ರ ಮಕ್ಕಳು ಇಬ್ಬರೂ ಸ್ವಲ್ಪ ಥಿಂಗ್ಸು ನಾವು ರೆವೆಯಲ್ಲಿ ಅವ್ರ ಅಮ್ಮ ಮರ್ತೋಗಿದ್ರು. ಅದನ್ನು ಮತ್ತೆ ತೊಗೊಬರೋಕ್ಕೆ ಅಲ್ಲಿ ನಿಯರ್ ಆಲ್ಡಿ ಇತ್ತು ಅವ್ರ ಮನೆ ಹತ್ರ. ಅದು ಆಲ್ಡಿಗೆ ಹೋಗಿ ಸ್ವಲ್ಪ ಥಿಂಗ್ಸ್ ಏನೇನು ಬೇಕಿತ್ತು ಅದನ್ನು ಬೇಗ ತೊಗೊಂಡು ವಾಪಸ್ ಮನೆಗೆ ಬಂದು ನೋಡಿದ್ರೆ ಆಂಟಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ತಿದ್ರು. ನಾನು ಹೇಳಿದೆ, ಆಂಟಿ ನಾವು ವೆಜಿಟೇರಿಯನ್, ನನಗೆ ವೆಜ್ ಮಾತ್ರ, ಬೇರೆ ಎಲ್ಲ ಏನು ಬೇಡ ಅಂತ. ಅದಕ್ಕೆ ಆಂಟಿ ವೆಜ್ಜಿದು ಏನೋ ಅಡುಗೆ ಮಾಡಿದ್ರು. ಬಟ್ ಅದ್ರ ಹೆಸ್ರೇನೋ ಅಂತ ಕೇಳಿದೆ, ನಾನು ಮರ್ತೋಗ್ಬಿಟ್ಟೆ. ಬಟ್ ಆಲೂಗೆಡ್ಡೆ ಎಲ್ಲ ಹಾಕಿ ಅದು ರೆಸಿಪಿ ಮಾಡಿದರು. ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ, ನಾನು ನೋಡಲಿಲ್ಲ ಏನು ಅಂತ. ಅದಾದಮೇಲೆ ಅವ್ರ ಮಗಳು ಎಲ್ಲ ಡೈನಿಂಗ್ ಟೇಬಲ್ಗೆಲ್ಲ ತಂದಿಟ್ಲು. ಅಂದರೆ ಹಾಲಲ್ಲಿರೋದು ಡೈನಿಂಗ್ ಟೇಬಲ್ ಇಟ್ಟಿದ್ರು. ಮನೇಲಿ ಇರೋದು ಅವರಿಬ್ಬರೇ ಇರೋದ್ರಿಂದ ಅವರು ಫ್ರೀಯಾಗಿರೋ, ಆರಾಮಾಗಿ ಏನೂ ಸಂಕೋಚ ಪಡ್ಕೋಬೇಡ ಅಂತ ಹೇಳಿ ಇದು ಮಾಡಿದ್ರು. ಅದಾದಮೇಲೆ ಆಂಟಿ ಫುಲ್ಲು ನನಗೆ ನಾನು ಸ್ವಲ್ಪ ಸಾಕು ಆಂಟಿ, ನನಗೆ ಜಾಸ್ತಿ ತಿನ್ನೋಕ್ಕಾಗಲ್ಲ ಅಂದರೆ ಅವರು ಇಲ್ಲ ತಿನ್ನು ಹಾಕಿಸ್ಕೊಂಡು ಹಾಕಿದ್ರು. ಹಾಕಿ ಅದಾದಮೇಲೆಲ್ಲ ನೀಟಾಗಿ, ನಾನು ಈ ಥರ ಪ್ಲೇಟು ನೋಡಿ ಅದಾದಮೇಲೆ ಇಷ್ಟೇನು ಅಂದ್ಕೊಂಡೆ. ಅದಾದಮೇಲೆ ಕೊನೆಗೆ ಗೊತ್ತಾಯಿತು ಅದ್ರ ಪ್ಲೇಟ್ ತುಂಬಾ ಹೋಗ್ಬಿಟ್ಟಿತ್ತು, ತಿನ್ನೋಕ್ಕಾಗದೇ ಇರೋ ಅಷ್ಟು ಮಾಡಿದರು ಆಂಟಿ. ಬಟ್ ಆಂಟಿಗೆ ಮಾತ್ರ ಸಪ್ರೇಟಾಗಿ ಅವರು ನಾನ್ ವೆಜ್ ಮಾಡ್ಕೊಂಡಿದ್ರು. ಬಟ್ ಅವ್ರ ಮಗಳು ಮತ್ತು ನಾನು ಇಬ್ಬರಿಗೂ ವೆಜ್ ಮಾತ್ರ ಹಾಕಿದ್ರು. ಬಟ್ ತುಂಬ ಚೆನ್ನಾಗೆಲ್ಲ ಅಡುಗೆ ಮಾಡಿದರು. ಬಟ್ ನನ್ನ ಕೈಯಲ್ಲಿ ತುಂಬ ತಿನ್ನೋಕ್ಕಾಗದಿರೋದ್ರಿಂದ ನಾನು ಸ್ವಲ್ಪ ತಿಂದೆ ಅಷ್ಟೇ. ಬಟ್ ತುಂಬ ಚೆನ್ನಾಗಿ ಮಾಡಿದ್ರು ಅಡುಗೆ. ಊಟ ಅಂತೂ ಸೂಪರಾಗಿತ್ತು. ಆದರೆ ನನ್ನ ಕೈಯಲ್ಲಿ ಕಂಪ್ಲೀಟಾಗಿ ಫುಲ್ ತಿನ್ನೋದಕ್ಕಾಗಲಿಲ್ಲ, ಏಕೆಂದರೆ ಫಸ್ಟ್ ಟೈಮ್ ತಿಂತಾ ಇರೋದು. ಅದಕ್ಕೋಸ್ಕರ ತಿನ್ನೋಕ್ಕಾಗಲಿಲ್ಲ. ಬಟ್ ಸ್ವಲ್ಪ ಓಕೆ ತಿಂದೆ. ಬಟ್ ಚೆನ್ನಾಗಿತ್ತು, ಒಂಥರ ಹ್ಯಾಪಿ ಫೀಲ್ ಆಯಿತು. ಅದಾದಮೇಲೆ ಆಂಟಿ ಸುಮಾರು ಬಟ್ಟೆಗಳು ಕೊಟ್ಟಿದ್ದಾರೆ. ಬ್ಯಾಗು ಮತ್ತು ಶೂ ಎಲ್ಲ ಹೊಸದು. ಅವ್ರ ಮಗಳು ಎಲ್ಲ ತುಂಬ ತಗೊಂಡಿದ್ದಾರೆ, ಅವಳು ಹಾಕ್ಕೊಂಡಿಲ್ಲ ಅಂದ್ಬಿಟ್ಟು ಸುಮಾರು ಬಟ್ಟೆಗಳೆಲ್ಲ ಇತ್ತು, ಎಲ್ಲ ಕೊಟ್ಟರು. ಅದಾದಮೇಲೆ ಅವ್ರ ಮಗಳೂ ಕಳಿಸಿದ್ರು ನನ್ನ ಜೊತೆಯಲ್ಲಿ. ಹೋಗಿ ಬಿಟ್ಬಿಟ್ಟು ಬಾ ಅಂದ್ಬಿಟ್ಟು ಅವ್ರ ಮಗಳು ನನ್ನ ಪಿ ಜಿವರೆಗೂ ಬಂದು ನನ್ನ ಬ್ಯಾಗ್ ಇಟ್ಕೊಟ್ಬಿಟ್ಟು ಹೋದ್ಲು. ಅದಾದಮೇಲೆ ನಾನು ಎಷ್ಟು ಇದೆ ಅಂದ್ಬಿಟ್ಟು, ಅಂದರೆ ನಾನು ಅವ್ರ ಮನೇಲಿ ವೀಡಿಯೋ ಮಾಡ್ಕೊಂಡಿಲ್ಲ ಏನೆಲ್ಲ ಇಟ್ಟಿದ್ರು ಅಂತ. ನಾನು ಒಬ್ಬರು ನಮ್ಮ ಕೊಲೀಗ್ ಮನೆಗೆ ಹೋಗಿದ್ದೆ ಅಲ್ವಾ, ಅವರು ತುಂಬ ಬಟ್ಟೆ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಇದೆ. ನಾನು ಏನೆಲ್ಲ ತೊಗೊಂಡಿದ್ದೀನಿ ತೋರಿಸ್ತೀನಿ ನಿಮಗೆ. ಅವ್ರು ಕೊಟ್ಟಿದ್ದಾರೆ. ಶೂ ಇದೆ, ಕೋಟು, ಎಲ್ಲ ಹೊಸ ಬ್ಯಾಗ್ ಇದು.
ಬೈಕು ಎಲ್ಲ ಕೊಟ್ಟಿದ್ದಾರೆ. ಇದು ಇಷ್ಟು ಪ್ಯಾಂಟ್ಸ್ಗಳಿದೆ. ಇದು ಬೇರೆ ಕೊಟ್ಟರು, ವ್ಯಾಸ್ಲಿನ್ ನೀವು ಎಕ್ಸ್ಟ್ರಾ ತಗೊಂಡು ಹೋಗು ಅಂತ. ಇದು ಒಂದು ಜಾಕೆಟ್. ಇದು ಆಲ್ಮೋಸ್ಟ್ ತುಂಬ ಟಾಪ್ಸ್ಗಳಿದೆ. ಇದಾಗಿತ್ತು ಈ ಕಂಪ್ಲೀಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.